ಒಂದು ಸುಂದರ ಹಳ್ಳಿಯಲ್ಲಿ ಅರ್ಜುನ್ ಎಂಬ 10 ವರ್ಷದ ಕುತೂಹಲದ ಹುಡುಗ ವಾಸಿಸುತ್ತಿದ್ದನು. ಅವನಿಗೆ ಹೊಸ ವಿಷಯಗಳನ್ನು ತಿಳಿಯುವುದು ತುಂಬಾ ಇಷ್ಟ. ಎಲ್ಲರೂ ಅಲ್ಲಿ ಹೋಗಬೇಡ, ಇದನ್ನು ಮುಟ್ಟಬೇಡ ಎಂದರೆ ಅದಕ್ಕೆ ಕಾರಣವೇನು ಎಂದು ಹುಡುಕುತ್ತಿದ್ದ. ಆ ಹಳ್ಳಿಯ ಹೊರವಲಯದಲ್ಲಿ ಸುಮಾರು 500 ವರ್ಷ ಹಳೆಯ ಆಲದ ಮರ ಇತ್ತು. ಅದರ ಬೇರುಗಳು ನೆಲವನ್ನು ಅಪ್ಪಿಕೊಂಡಿದ್ದವು. ದೊಡ್ಡ ದೊಡ್ಡ ಕೊಂಬೆಗಳು ಆಕಾಶ ಮುಟ್ಟಿದಂತೆ ಕಾಣಿಸುತ್ತಿದ್ದವು. ಹಳ್ಳಿಯವರು ಆ ಮರದ ಹತ್ತಿರ ಸಂಜೆ ಆದ ಮೇಲೆ ಯಾರೂ ಹೋಗುತ್ತಿರಲಿಲ್ಲ. ಯಾರಾದರೂ ಕೇಳಿದರೆ ಅವರು ನಿಧಾನವಾಗಿ ಹೇಳುತ್ತಿದ್ದರು, ಆ ಮರ ಮಧ್ಯರಾತ್ರಿ ಮಾತನಾಡುತ್ತದೆ. ಅರ್ಜುನ್ಗೆ ಈ ಮಾತು ಕೇಳಿದ ದಿನದಿಂದಲೇ ಕುತೂಹಲ ಶುರುವಾಯಿತು. ಮುಂದಿನ ದಿನ ಅವನು ತನ್ನ ಸ್ನೇಹಿತರಾದ ಕಿರಣ್ ಮತ್ತು ಮೀರಾ ಜೊತೆ ಮಾತನಾಡಿದ. ನಿಜವಾಗಿಯೂ ಮರ ಮಾತನಾಡುತ್ತದೆಯಾ ಎಂದು ಅರ್ಜುನ್ ಕೇಳಿದ. ಕಿರಣ್ ನಕ್ಕು, ಅದು ದೊಡ್ಡವರ ಕತೆ, ನಿಜವಾಗಿರೋದಿಲ್ಲ. ಆದರೆ ಮೀರಾ ನಿಧಾನವಾಗಿ ಹೇಳಿದಳು, ನನ್ನ ಅಜ್ಜಿ ಹೇಳ್ತಾರೆ, ಒಳ್ಳೆಯ ಮನಸ್ಸಿನ ಮಕ್ಕಳ ಜೊತೆ ಮಾತ್ರ ಅದು ಮಾತನಾಡುತ್ತಂತೆ. ಈ ಮಾತು ಕೇಳಿದ ಅರ್ಜುನ್ ಇನ್ನಷ್ಟು ಕುತೂಹಲಗೊಂಡ. ಆ ರಾತ್ರಿ ಗಡಿಯಾರ 12 ಗಂಟೆ ಹೊಡೆದಿತ್ತು. ಎಲ್ಲರೂ ನಿದ್ರೆಯಲ್ಲಿದ್ದರು. ಅರ್ಜುನ್ ಒಂದು ಸಣ್ಣ ಟಾರ್ಚ್ ಹಿಡಿದು ನಿಶ್ಶಬ್ದವಾಗಿ ಮನೆಯಿಂದ ಹೊರಬಂದ. ಚಂದ್ರನ ಬೆಳಕು ಇಡೀ ಹಳ್ಳಿಯನ್ನು ಬೆಳ್ಳಿಯಂತೆ ಹೊಳೆಯಿಸುತ್ತಿತ್ತು. ಗಾಳಿ ಬೀಸುತ್ತಿತ್ತು. ಗೂಬೆಗಳು ಕೂಗುತ್ತಿದ್ದವು. ಅವನು ನಿಧಾನವಾಗಿ ಆಲದ ಮರದ ಹತ್ತಿರ ಹೋದ. ಹಠಾತ್ತನೆ ಮರದ ಎಲೆಗಳು ವಿಚಿತ್ರವಾಗಿ ಸದ್ದು ಮಾಡತೊಡಗಿದವು. ಬೇರುಗಳ ನಡುವೆ ನೀಲಿ ಬಣ್ಣದ ಬೆಳಕು ಕಾಣಿಸಿತು. ಅರ್ಜುನ್ ಆಶ್ಚರ್ಯದಿಂದ ನೋಡುತ್ತಿದ್ದ. ಅಷ್ಟರಲ್ಲಿ ಒಂದು ಗಂಭೀರವಾದ ಧ್ವನಿ ಕೇಳಿಸಿತು. ಅರ್ಜುನ್! ಅವನು ಬೆಚ್ಚಿಬಿದ್ದ. ಯಾರು? ಮತ್ತೆ ಧ್ವನಿ ಕೇಳಿಸಿತು. ನಾನು ಈ ಹಳ್ಳಿಯ ಪುರಾತನ ಆಲದ ಮರ. ಅರ್ಜುನ್ ಮಾತೇ ಬರಲಿಲ್ಲ. ಮರ ಹೇಳಿತು, ನನ್ನ ಬಳಿ ಒಂದು ರಹಸ್ಯ ಇದೆ, ಆದರೆ ಅದನ್ನು ತಿಳಿಯಲು 3 ಒಗಟುಗಳಿಗೆ ಉತ್ತರ ಹೇಳಬೇಕು. ಅರ್ಜುನ್ ಧೈರ್ಯವಾಗಿ ಒಪ್ಪಿಕೊಂಡ. ಮೊದಲ ಒಗಟು ಮರ ಕೇಳಿತು, ನನ್ನನ್ನು ಎಷ್ಟೇ ಬಳಸಿದರೂ ನಾನು ಕಡಿಮೆಯಾಗುವುದಿಲ್ಲ. ನಾನು ಯಾರು? ಅರ್ಜುನ್ ಬಹಳ ಯೋಚಿಸಿದ. ಕೆಲವು ಕ್ಷಣಗಳ ನಂತರ ಉತ್ತರಿಸಿದ, ಜ್ಞಾನ. ಮರದ ಎಲೆಗಳು ಸಂತೋಷದಿಂದ ನಡುಗಿದವು. ಸರಿಯಾದ ಉತ್ತರ. ಎರಡನೇ ಒಗಟು, ನನ್ನನ್ನು ಹಂಚಿದಷ್ಟು ನಾನು ಹೆಚ್ಚಾಗುತ್ತೇನೆ. ನಾನು ಯಾರು? ಅರ್ಜುನ್ ಮತ್ತೆ ಯೋಚಿಸಿದ. ಪ್ರೀತಿ. ಮರದ ಸುತ್ತ ಸಾವಿರಾರು ಮಿಂಚು ಹುಳುಗಳು ಹಾರಲು ಶುರು ಮಾಡಿದವು. ಮೂರನೇ ಒಗಟು ಮರ ಕೇಳಿತು, ಲೋಕದಲ್ಲೇ ದೊಡ್ಡ ಶಕ್ತಿ ಯಾವುದು? ಅರ್ಜುನ್ ಬಹಳ ಹೊತ್ತು ಯೋಚಿಸಿದ. ನಂತರ ಹೇಳಿದ, ಒಳ್ಳೆಯ ಮನಸ್ಸು. ಕ್ಷಣದಲ್ಲೇ ಇಡೀ ಮರ ಚಿನ್ನದ ಬೆಳಕಿನಲ್ಲಿ ಹೊಳೆಯಿತು. ಮರದ ಬೇರುಗಳು ನಿಧಾನವಾಗಿ ಬದಿಗೆ ಸರಿದವು. ಅದರ ಕೆಳಗೆ ಒಂದು ಚಿಕ್ಕ ಮರದ ಪೆಟ್ಟಿಗೆ ಕಾಣಿಸಿತು. ಅರ್ಜುನ್ ಅದನ್ನು ನಿಧಾನವಾಗಿ ತೆರೆದ. ಒಳಗೆ ಚಿನ್ನ, ವಜ್ರ ಅಥವಾ ಹಣ ಇರಲಿಲ್ಲ. ಒಂದು ಹಳೆಯ ಪುಸ್ತಕ ಮಾತ್ರ ಇತ್ತು. ಅರ್ಜುನ್ ಆಶ್ಚರ್ಯದಿಂದ ಕೇಳಿದ, ಇದೇನಾ ನಿಮ್ಮ ರಹಸ್ಯ? ಮರ ನಗುತ್ತಾ ಹೇಳಿತು, ಹೌದು. ಈ ಪುಸ್ತಕದಲ್ಲಿ ನಮ್ಮ ಹಳ್ಳಿಯ ಇತಿಹಾಸ, ಔಷಧೀಯ ಸಸ್ಯಗಳ ರಹಸ್ಯ, ನೀರನ್ನು ಉಳಿಸುವ ವಿಧಾನಗಳು, ಪ್ರಕೃತಿಯನ್ನು ಕಾಪಾಡುವ ಜ್ಞಾನ ಇದೆ. ಚಿನ್ನ ಒಂದು ದಿನ ಮುಗಿಯುತ್ತದೆ, ಆದರೆ ಜ್ಞಾನ ಎಂದಿಗೂ ಮುಗಿಯುವುದಿಲ್ಲ. ಅರ್ಜುನ್ ಆ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ. ಅದರಲ್ಲಿದ್ದ ಸಲಹೆಗಳಿಂದ ಹಳ್ಳಿಯಲ್ಲಿ ಸಾವಿರಾರು ಮರಗಳನ್ನು ನೆಟ್ಟರು. ಒಣಗಿದ್ದ ಕೆರೆಗಳು ಮತ್ತೆ ನೀರಿನಿಂದ ತುಂಬಿದವು. ಪಕ್ಷಿಗಳು ಮರಳಿ ಬಂದವು. ಹಳ್ಳಿ ಹಸಿರಾಯಿತು. ಕೆಲವು ವರ್ಷಗಳ ನಂತರ ಅರ್ಜುನ್ ದೊಡ್ಡವನಾದ. ಈಗ ಅವನೇ ಮಕ್ಕಳಿಗೆ ಕತೆ ಹೇಳುತ್ತಿದ್ದ. ಆದರೆ ಆ ಆಲದ ಮರದ ರಹಸ್ಯವನ್ನು ಯಾರಿಗೂ ಸಂಪೂರ್ಣವಾಗಿ ಹೇಳಲಿಲ್ಲ. ಯಾಕೆಂದರೆ ಮರ ಅವನಿಗೆ ಕೊನೆಯದಾಗಿ ಹೇಳಿತ್ತು, ನಿಜವಾದ ರಹಸ್ಯವನ್ನು ಕುತೂಹಲ, ಧೈರ್ಯ ಮತ್ತು ಒಳ್ಳೆಯ ಮನಸ್ಸು ಇರುವ ಮಕ್ಕಳೇ ಕಂಡುಹಿಡಿಯುತ್ತಾರೆ. ಆ ದಿನದಿಂದ ಪ್ರತಿ ಹುಣ್ಣಿಮೆ ರಾತ್ರಿ ಆಲದ ಮರ ಮತ್ತೆ ನಿಧಾನವಾಗಿ ಮಾತನಾಡುತ್ತದೆ. ಬಹುಶಃ ಮುಂದಿನ ಬಾರಿ ಅದು ನಿನ್ನ ಹೆಸರನ್ನೇ ಕರೆಯಬಹುದು. ಕಥೆಯ ನೀತಿ: ಜ್ಞಾನ, ಪ್ರೀತಿ ಮತ್ತು ಒಳ್ಳೆಯ ಮನಸ್ಸು ಯಾವುದೇ ನಿಧಿಗಿಂತ ಅಮೂಲ್ಯ. ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.